ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಎದ್ದಿದ್ದೀನಿ. ಎದ್ದು ಟೈಮ್ ಸಕ್ಕತ್ತಾಗಿದೆ, 9 ಗಂಟೆ ಆಗ್ತಾ ಬರ್ತಿದೆ. ಇವಾಗ ಎದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಬಂದು ಏನು ಮಾಡೋಣ ಇನ್ನು. ಇವಾಗ ಎದ್ದು ಎಲ್ಲ ಎತ್ತಿಕ್ಕಿದೆ. ಅವಾಗ ಆಮೇಲೆ ವೀಡಿಯೋ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಚಾರ್ಜರ್ ಬೇರೆ ಇಲ್ಲ, 15% ಇದೆ. ಅದು ಫಸ್ಟ್ ವೀಡಿಯೋ ಮಾಡಿ ಆಮೇಲೆ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಹೋಗೋಣ ನಡೀಲಿ ಅಂತ ಗಾಯ್ಸ್. ದೋಸೆ ಮಾಡಿದ್ರು ಮನೆಯಲ್ಲಿ, ತಿಳಿ ದೋಸೆ ಸಾರು ತಿಂದಿದ್ದಾಯಿತು. ಇವಾಗ ಫೋನ್ ಚಾರ್ಜ್ ಹಾಕಿದ್ದಾಗಿಲ್ಲ. ಇವಾಗ ಸದ್ಯಕ್ಕೆ ಮಾಡೋಕ್ಕೆ ಕೆಲಸ ಏನೂ ಇಲ್ಲ. ಸೊ ಸದ್ಯಕ್ಕೆ ಕೂತ್ಕೊಂಡು ಯಾವುದಾದ್ರೂ ಹೊಸ ಮೂವಿ ನೋಡೋಣ. ಪೂಜಾ ಫುಲ್ಲು ನೋಡ್ತಾ ಇದೆ, ಒಂದು ಸೈಡ್ ಮಾತ್ರ. ಯಾಕಂದರೆ ಒಂದೇ ಸೈಡ್ ಎತ್ತಿದ್ದು ಇನ್ನೊಂದು ಸೈಡ್ ಎತ್ತಕ್ಕೋಗಿಲ್ಲ. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ. ಅದಕ್ಕೆ 9 ಗಂಟೆ ಆದರೂ ಮಲ್ಕೊಂಡಿದ್ದೆ. ಬೆಳಿಗ್ಗೆ ಬೇರೆ ರಾತ್ರಿ ಬೇರೆ ನಿದ್ದೆ ಬರ್ತಾ ಇರಲಿಲ್ಲ. ಸ್ವಲ್ಪ ಪೈನ್ಗೆ ಅದಕ್ಕೋತೀನಿ ಗೊತ್ತಿಲ್ಲ, ಏನಕ್ಕೂ ಗೊತ್ತಿಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಇವಾಗ ಸದ್ಯಕ್ಕೆ ಏನಾದರೂ ಒಂದು ನೋಡೋಣ, ಆಮೇಲೆ ರೆಡಿ ಹಾಕೋಣ. ಸದ್ಯಕ್ಕೆ ಗಾಯ್ಸ್ ನಮ್ಮ ಅಜ್ಜಿ ಚಿತ್ರಾನ್ನ ಮಾಡಿದ್ದಾರೆ. ಇವಾಗ ಇದನ್ನು ತಿನ್ಕೊಂಡು ಹೋಗೋಣ ಗಾಯ್ಸ್. ಆಯ್ತು, ಇವಾಗ ಸ್ವಲ್ಪ ಹೊತ್ತು ಮಲ್ಕೋಣ. ನಿದ್ದೆ ಬರ್ತಾ ಇದೆ ಫುಲ್ಲು. ಸೊ ಇವಾಗ ನಿದ್ದೆ ಮಾಡಿ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್. ಏನೇನೋ ತೆಂಗಿನಕಾಯಿ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ಆವಾಗಲೇ ಮಲ್ಕೊಂಡಿದ್ದೆ. ಎದ್ದು ರೆಡಿಯಾಗಿ ಕುತ್ಕೊಂಡಿದ್ದೆ. ನಮ್ಮ ಮಾವ ಬಂದು ಎಬ್ಬಿಸಿ ರೆಡಿ ಮಾಡ್ತಿದ್ರು. ಇವಾಗ ಹೋಗ್ಬಿಟ್ಟು ನೋಡಿ ರೋಡಲ್ಲಿ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ತರಕಾರಿ ಅಲ್ಲ, ತೆಂಗಿನಕಾಯಿ ತಗೋ. ಎಷ್ಟು ಬೇಕು ಅಮ್ಮ ತೆಂಗಿನಕಾಯಿ? 20 ಬೇಕು. 20 ಬೇಕಂತೆ. ಸೊ 20 ತೆಂಗಿನಕಾಯಿ ತಗೊಂಡು ಬರೋಣ ಗಾಯ್ಸ್. ಜೊತೆಗೆ ಹೋಗೋಣ. ಗಾಯ್ಸ್ ನೋಡ್ಬೋದು, ಇಬ್ಬರು 20 ತೆಂಗಿನಕಾಯಿ ಹಚ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇದ್ದೆ ಹಾಕೊಂಡಿದ್ದೀನಿ. ನಮ್ಮ ಮಾವ ನೋಡಿ ಇಲ್ಲಿ ಕೆಳಗೆ ಇಟ್ಕೊಂಡೈತೆ. ನಮ್ಮ ಮಾವ ಮುಂದೆ ಹೋಗ್ತೈತೆ. ಇವಾಗ ನೋಡಿದ್ರಲ್ಲ, ಎಲ್ಲ ಸೇರಿ ನನ್ನ ತೆಂಗಿನಕಾಯಿಗೆ 1000 ರೂಪಾಯಿ ಆಯಿತು. ಅಂದರೆ 100 ರೂಪಾಯಿಗೆ 4 ಥರ ಬಂತು. 2 ಫ್ರೀ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಮಾವ. 1000 ರೂಪಾಯಿಗೆ ಒಂದೆರಡು ಜಾಸ್ತಿ ಬಂದಿದೆ ಗಾಯ್ಸ್. ಇವಾಗ ಏನಿಲ್ಲ, ಮನೆಗೆ ಹೋಗ್ತಾಯಿದ್ದೀವಿ. ಕರೆಂಟ್ ಬೇರೆ ಹೊಟ್ಟೋಗಿದೆ. ಎಲ್ಲ ರೋಡ್ ಫುಲ್ಲು ಕತ್ಲೆ. ಎಲ್ಲಿ ನೋಡಿದ್ರು ಏನೂ ಇಲ್ಲ. ಅದಕ್ಕೆ ನಾನು ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮ ಮಾವ ಎಲ್ಲಿದ್ದಾರೆ, ನಮ್ಮ ಮಾವ ಜೊತೆಗೆ ಮಾತಾಡಿಕೊಂಡು ಮನೆಗೆ ಹೋಗೋಣ. ಆಮೇಲೆ ಸಿಗ್ತೀನಿ ಗಾಯ್ಸ್. ನಮ್ಮ ಮಾವಾಗ ನೋಡಿ ಎತ್ತಕ್ಕಾಗ್ತಾನಿಲ್ಲ, ಭುಜದ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದಾರೆ. ನಡೀರಿ ಇವಾಗ ಹೋಗೋಣ ಗಾಯ್ಸ್. ಇವಾಗ ನಾನು ನಮ್ಮ ಮಾವ ನೋಡಿ ಇಲ್ಲಿ ನಮ್ಮ ಮಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು? ನಾನೇ ಮಾತಾಗಿದ್ದೀನಿ. ಬಾಲ್ಮೂರಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ಅಲ್ಲಿ ವಾರ್ಷಿಕೋತ್ಸವ ಇದೆ ಅಂತೆ. ಸೊ ಇವಾಗ ಅಲ್ಲಿ ಹೋಗಿ ದೇವ್ರು ನೋಡಿಕೊಂಡು ಹಾಗೆ ಪ್ರಸಾದ ಕೊಡ್ತಾಯಿದ್ದಾರೆ ಅಂತ ತಿನ್ಕೊಂಡು ಬರೋಣ. ಹೋಗ್ತಾಯಿರೋ ಪ್ರಸಾದ ತಿನ್ನೋಕ್ಕೆ, ದೇವ್ರು ನೋಡ್ತಿದ್ದೆ ನೆಪ ಅಷ್ಟೇ. ಸೊ ಹೋಗ್ಬಿಟ್ಟು ತಿನ್ಕೊಂಬರೋಣ. ನಡೀರಿ ಹೋಗೋಣ. ಗಾಯ್ಸ್ ಅಲ್ಲಿಂದ ಬಂದಿದ್ದಾಯಿತು. ಸೊ ಸದ್ಯಕ್ಕೆ ಇವಾಗ ಟೈಮ್ ಆಗ್ತಾ ಬರ್ತಿದೆ. ಅಲ್ಲಿ ದೋಸೆ ಕೊಟ್ಟಿದ್ದರು, ದೋಸೆ ಮತ್ತು ರೈಸ್ ಬಾತು. ಆಮೇಲೆ ಸ್ವೀಟ್ ಕೊಟ್ಟಿದ್ದರು, ಒಂದು ರಕ. ಅದು ತಿಂದ್ವಿ. ಸೊ ತಿಂದ್ಬಿಟ್ಟು ಮನೆಗೆ ಬಂದಮೇಲೆ ಸದ್ಯಕ್ಕೆ ಟೈಮ್ ಆಯಿತು ಅಂತ ಮಲ್ಕೋಬೇಕು ಅಂದ್ಮೇಲೆ. ಸೊ ಮಲ್ಕೊಂಡು ನಾಳೆ ಸಿಗೋಣ ಗೈಸ್. ಬಾಯ್.